ಇದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಆಫೀಸಿಂದ ಬಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಬೆಳಗ್ಗೆ ಆಫೀಸ್ ಹೋಗೋ ಅರಿನಲ್ಲಿ ಬೆಡ್ರೂಮ್ ಎಲ್ಲ ಫುಲ್ ಮೆಸ್ಅಪ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ರೆ ಇನ್ನು ಕುಕಿಂಗ್ ಮಾಡೋದು ಆರಾಮಾಗುತ್ತೆ. ಸೊ ಇವತ್ತಿನ ಡಿನ್ನರ್ಗೆ ನಾನು ವಾಂಗಿಬಾತ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಮೊಸರು ಗೊಜ್ಜು ಮತ್ತೆ ಹೆಸರು ಕಾಳು ಉಸ್ಲಿ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಊಟ ಎಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಮಲ್ಲಿಗೆ ಎದ್ರೆ ಬೆಳಗ್ಗೆನೇ ಹೋಗ್ಬಿಟ್ಟಿರುತ್ತೆ. ಇದು ನೆಕ್ಸ್ಟ್ ಡೇ ಆಫೀಸ್. ಸೊ ಹಾಗೆ ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಆಗ್ತದೆ. ಆ್ಯಂಡ್ ಆಫೀಸಿಂದ ಬಂದಮೇಲೆ ಒಂದು ಟೀ ಬ್ರೇಕ್ ಅಂತೂ ಬೇಕೇ ಬೇಕು. ಆಫೀಸಲ್ಲಿ ಎಷ್ಟೇ ಬ್ರೇಕ್ ಇದ್ರು ಬಂದಮೇಲೂ ಸ್ವಲ್ಪ ಒಂದು ಟೀ ಬ್ರೇಕ್ ತೊಗೊಳ್ತೀನಿ. ಕಟ್ ವೆಜಿಟೇಬಲ್ಸ್ ತರಿಸಿದೆ. ಸೊ ಹಾಗೆ ಅದನ್ನೇ ಯೂಸ್ ಮಾಡಿಕೊಂಡು ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಹಾಗೇನು ಮಧ್ಯಾಹ್ನ ಅದಕ್ಕೆ ಸ್ವಲ್ಪ ವೈಟ್ ರೈಸ್, ಚಪಾತಿ ಮತ್ತೆ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ಇನ್ನು ನೈಟ್ ಡಿನ್ನರ್ಗೆ ನಾನು ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಪೆಸ್ಟೋ ಸಾಸ್ ಪಾಸ್ತಾ ಮಾಡ್ಕೊಂಡಿದ್ದೆ. ಸೊ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡಿ.